ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ದಾಖಲೆಗಳನ್ನು ಪಡೆದುಕೊಳ್ಳಬಹುದು. ಭೂ ಸುರಕ್ಷಾ ಯೋಜನೆಯಲ್ಲಿ ಸುಮಾರು 73 ಕೋಟಿ ಪುಟಗಳ ದಾಖಲೆಗಳನ್ನು ಈಗ ಗಣಕೀಕರಣ ಮಾಡಿದ್ದೇವೆ. ಇವೆಲ್ಲವೂ ಕೂಡ ಜನ ನೆಮ್ಮದಿಯಾಗಿ ಬದುಕೋದಕ್ಕೆ ಅನುಕೂಲ ಆಗ್ತಕ್ಕಂತಹ ಕಾರ್ಯಕ್ರಮಗಳು. ಇದು ಕಂದಾಯ ಇಲಾಖೆಯಲ್ಲಿ ಒಂದು ರೀತಿ ಮೌನ ಕ್ರಾಂತಿ ನಾವು ಮಾಡ್ತಾ ಇದ್ದೇವೆ. ಜನಗಳ ಬದುಕು ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಅದನ್ನು ಅಲ್ಲಲ್ಲಿ ಸಾರ್ವಜನಿಕವಾಗಿ ಜನಗಳಿಗೆ ಸಮರ್ಪಣೆ ಮಾಡಬೇಕಾಗಿರೋದು ಪ್ರಜಾಪ್ರಭುತ್ವದ ಅವಶ್ಯಕತೆ. ಅಂಥ ಕಾರ್ಯಕ್ರಮವನ್ನು ಇವತ್ತಿಲ್ಲಿ ರೆಕಾರ್ಡ್ ಡಿಜಿಟಲೈಸೇಷನ್ ಎಷ್ಟು ದಿನದಲ್ಲಿ ಮುಗಿಬೋದು ಸರ್? ಈಗ ರಾಜ್ಯದ 240 ತಾಲೂಕುಗಳ ಪೈಕಿ 103 ತಾಲೂಕುಗಳಲ್ಲಿ ರೆಕಾರ್ಡ್ಸು ಡಿಜಿಟೈಸೇಷನ್ ಅನ್ನು ಕಂಪ್ಲೀಟ್ ಮಾಡಿದ್ದೇವೆ. 103 ತಾಲೂಕು. ಇನ್ನೂ 137 ತಾಲೂಕು ಬಾಕಿ ಇದೆ. 6 ತಿಂಗಳ ಒಳಗಡೆ ಬಾಕಿ ಇರತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಂಪೂರ್ಣವಾಗಿ ದಾಖಲೆಗಳ ಗಣಕೀಕರಣ ಮುಗಿಸಬೇಕು. ಅದೇ ಸಂದರ್ಭದಲ್ಲಿ AC ಮತ್ತು DC ಆಫೀಸಲ್ಲಿರ್ತಕ್ಕಂತಹ ಮೂಲ ದಾಖಲೆಗಳ ಗಣಕೀಕರಣವನ್ನು ಬರುವ 6 ತಿಂಗಳಲ್ಲಿ ಮುಗಿಸಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಆದರೂ ಸ್ಕ್ಯಾನ್ ಆಗಿರಲಿ ಆಗದೇ ಇರಲಿ, ಜನ ಅರ್ಜಿ ಹಾಕೋದಕ್ಕೆ ನಮ್ಮ ಕಚೇರಿಗೆ ಬರಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋ ದಾಖಲೆಯನ್ನು ಅವರು ಮನೆಯಿಂದನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದರೆ, ಸ್ಕ್ಯಾನ್ ಆಗಿದ್ದರೆ ಇಮಿಡಿಯೇಟಾಗಿ ಕೊಡ್ತೀವಿ. ಸ್ಕ್ಯಾನ್ ಆಗಿಲ್ಲ ಅಂದರೆ ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಕೊಡ್ತೇವೆ. ಸ್ಕ್ಯಾನ್ ಆಗಿಲ್ಲ ಅಂತೇಳಿ ಅದಕ್ಕೋಸ್ಕರ ಕಚೇರಿಗೆ ಬರೋ ಅವಶ್ಯಕತೆ ಇಲ್ಲ. ಅರ್ಜಿ ಹಾಕಿದರೆ ಅದನ್ನು ಸ್ಕ್ಯಾನ್ ಮಾಡಿ ನಾವು ಆನ್ಲೈನಲ್ಲೇ ಕೊಡ್ತೇವೆ.